ನಮಸ್ತೆ ವೀಕ್ಷಕರೇ, ಇವತ್ತು ನಾನು ಕೊಬ್ಬರಿ ಲಾಡನ್ನ ಹೇಗೆ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಅದು ಕೂಡ ಎರಡು ಪದಾರ್ಥಗಳನ್ನು ಯೂಸ್ ಮಾಡಿ ಇದನ್ನು ಈಸಿಯಾಗಿ ಮಾಡ್ಬೋದು. ಹಾಗಾದರೆ ತಡ ಮಾಡೋದು ಬೇಡ, ಏನು ಬೇಕು ಅಂತ ನೋಡ್ಕೊಂಬರೋಣ. ಇದಕ್ಕೆ ನೋಡಿ, ನಾನು ದೊಡ್ಡ ಗಾತ್ರದ 2 ಕೊಬ್ಬರಿ ತೊಗೊಂಡಿದ್ದೀನಿ. ಅದನ್ನು ಹೀಗೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ರೀತಿಯಾಗಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಮಿಕ್ಸಿಯಲ್ಲಿ ಹಾಕೋದು ನಿಮ್ಗೇನಾದ್ರು ಇಷ್ಟ ಇಲ್ಲ ಅಂತ ಆದರೆ ನೀವೇ ಕೈಯಲ್ಲೇ ತುರ್ಕೋಬೋದು ಬೇಕಾದರೆ ಕೊಬ್ಬರಿನ. ನಾನಿಲ್ಲಿ ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ 2 ದೊಡ್ಡ ಗಾತ್ರದ ಕೊಬ್ಬರಿಗೆ ನಾನು 2 ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ. ಈ ರೀತಿ ಪುಡಿ ಮಾಡಿ ಇಟ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು 1/4 ಲೋಟ ಆಗೋಷ್ಟು ನೀರು ಹಾಕ್ಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಪಾಕ ಬರೋಷ್ಟು ಕುದಿಸ್ಕೊಳ್ಳೋಣ. ಸಣ್ಣ ಉರಿಯಲ್ಲೇ ನಾನು ಕುದಿಯೋಕ್ಕಿಡ್ತಾ ಇದ್ದೀನಿ. ದೊಡ್ಡ ಪೀಸ್ ಇದೆ ಈಗ ಬೆಲ್ಲ. ಇದೆಲ್ಲ ನೋಡಿ ಕರಗ್ತು, ಈಗ ಕರಗ್ತಾ ಇದೆ ನಿಧಾನಕ್ಕೆ. ಕರಗಿ ಒಂದು ಕುದಿ ಬಂದಾಗ ಸ್ವಲ್ಪ ಪಾಕ ಬಂದಂಗೆ ಅನಿಸುತ್ತೆ. ಒಂದು ಪಾಕ ಬಂದರೆ ಸಾಕು, ತುಂಬ ಗಟ್ಟಿ ಪಾಕ ಬರಬೇಕು ಅಂತ ಏನಿಲ್ಲ, ಒಂದು ಪಾಕ ಬಂದರೆ ಸಾಕು. ಇದೀಗ ಚೆನ್ನಾಗಿ ಕುದೀತಾ ಇದೆ. ಈಗ ಪಾಕ ಬರೋ ಥರ ಆಗ್ತಾಯಿದೆ. ಹೇಗೆ ಪಾಕ ಬಂದಿದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡೋದು ಅಂದರೆ, ಈ ರೀತಿ ಕೈಗೆ ಹಾಕ್ಕೊಂಡು ಹಿಂಗೆ ಮಾಡಿದಾಗ ಕೈಗೆ ಅಂಟ್ಕೋಬೇಕು ನೋಡಿ. ಈ ರೀತಿ ಅಂಟ್ಕೊಂಡ್ರೆ ಪಾಕ ಆಗಿದೆ ಅಂತ ಅರ್ಥ. ಸೊ ಈಗ ಪಾಕ ರೆಡಿ ಆಯಿತು. ನಾನೀಗ ಈ ಟೈಮಲ್ಲಿ 2 ಏಲಕ್ಕಿನ ಪುಡಿ ಮಾಡಿಟ್ಕೊಂಡಿದ್ದೆ, ಅದನ್ನು ಈ ಪಾಕಕ್ಕೆ ಹಾಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡಾದ್ಮೇಲೆ ನಾವೇನು ಕೊಬ್ಬರಿನ ಮಿಕ್ಸಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೋತೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಬೆಲ್ಲದ ಪಾಕದಲ್ಲಿ ಕೊಬ್ಬರಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಕೊಬ್ಬರಿ ಲಾಡು ಮಾಡೋದಕ್ಕೆ ಇದು 2 ಐಟಮ್ಗಳು ಸಾಕು. ಏಲಕ್ಕಿ ಪುಡಿ ನಿಮಗಿಷ್ಟ, ಆಪ್ಷನಲ್ ಅದು. ನಿಮಗೆ ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸೊ ಮೇನಾಗಿ ಕೊಬ್ಬರಿ ಹಾಗೂ ಬೆಲ್ಲ 2 ಇದ್ದರೆ ಈ ಕೊಬ್ಬರಿ ಲಾಡನ್ನ ಈಸಿಯಾಗಿ ಮಾಡ್ಕೋಬೋದು. ಇದು ತಿನ್ನೋಕ್ಕೂ ಬಹಳ ಟೇಸ್ಟಿಯಾಗಿರುತ್ತೆ. ಹಾಗೆ ಇದು ಹೆಲ್ತಿ ಕೂಡ, ಯಾಕಂದರೆ ನಾವು ಇಲ್ಲಿ ಸಕ್ಕರೆ ಯೂಸ್ ಮಾಡ್ತಾ ಇಲ್ಲ, ಸಕ್ಕರೆ ಬದಲಾಗಿ ಬೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಕೊಬ್ಬರಿ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತುಂಬ ಆಯಿಲ್ ಕಂಟೆಂಟ್ ಇರುತ್ತೆ ಅದರಲ್ಲಿ. ಸೊ ಈ ಸ್ವೀಟು ತುಂಬ ಆರೋಗ್ಯಕರ ಅಂತಲೇ ಹೇಳ್ಬೋದು. ನೀವು ಏನಾದರೂ ಹಬ್ಬ ಇದ್ದಾಗ ಮಾಡ್ಬೋದು, ಯಾರು ಮನೆಗೆ ಬರ್ತಾರೆ ಅನ್ನುವಾಗ ಮಾಡ್ಬೋದು, ಅಥವಾ ನೀವೇ ಮನೇಲಿದ್ದಾಗ ಮಾಡ್ಕೊಂಡು ತಿನ್ಬೋದು. ಕೊಬ್ಬರಿ ಜಾಸ್ತಿ ಇದೆ ಅಂದಾಗ ಮಾಡ್ಬೋದು. ಕಾಯಿ ಜಾಸ್ತಿ ಇದೆ, ಹಸಿ ಕಾಯಿ ಕೂಡ ಯೂಸ್ ಮಾಡ್ಬೋದು ಇದಕ್ಕೆ. ಕೊಬ್ಬರಿಯಲ್ಲೇ ಎಣ್ಣೆ ಅಂಶ ಜಾಸ್ತಿ ಇರೋದ್ರಿಂದ ನಾವು ಇಲ್ಲಿ ತುಪ್ಪ ಯೂಸ್ ಮಾಡಬೇಕಾಗಿ ಬರೋದಿಲ್ಲ. ಸೊ ಇದು 2 ಪದಾರ್ಥ ಸಾಕಾಗುತ್ತೆ. ಈಗ ಇದಾಗಿದೆ. ಈಗ ಇದನ್ನು ಉಂಡೆ ಕಟ್ಕೊಳ್ಳೋಣ. ನೋಡಿ, ಬಿಸಿ ಇದ್ದಾಗಲೇ ನಾವು ಉಂಡೆ ಕಟ್ಕೋಬೇಕಾಗತ್ತೆ. ಹೀಗೆ ಕೈಗೆ ನೀರು ಹಾಕ್ಕೊಂಡು ಬಿಸಿ ಇದ್ದಾಗಲೇ ಉಂಡೆ ಕಟ್ಟಿಟ್ರೆ ಒಳ್ಳೆಯದು. ಇಲ್ಲಾಂದರೆ ಸ್ವಲ್ಪ ಹೊತ್ತು ಬಿಟ್ವಿ ಅಂದರೆ ಗಟ್ಟಿ ಆಗಿಬಿಡತ್ತೆ. ನಾವು ಬೆಲ್ಲ ಹಾಕಿರೋದ್ರಿಂದ ಇದು ಗಟ್ಟಿ ಆಗಿಬಿಡತ್ತೆ. ನಮಗೆ ಉಂಡೆ ಕಟ್ಟೋಕ್ಕೆ ಕಷ್ಟ ಆಗುತ್ತೆ. ನೋಡಿ, ನೀವು ಯಾವ ಸೈಜ್ ಬೇಕಾದ್ರೂ ಮಾಡ್ಕೋಬೋದು. ದೊಡ್ಡದಾಗಿ ಬೇಕಾದ್ರೂ ಉಂಡೆ ಕಟ್ಕೋಬೋದು, ಚಿಕ್ಕದಾಗಿ ಬೇಕಾದ್ರೂ ಉಂಡೆ ಕಟ್ಕೋಬೋದು, ಅಥವಾ ಬೇರೆ ಶೇಪಲ್ಲಿ ಬೇಕಾದ್ರೂ ಕೂಡ ನೀವು ಟ್ರೈ ಮಾಡ್ಬೋದು. ಯಾವ ಶೇಪಲ್ಲಿ ಬೇಕಾದ್ರೂ ಇದು ಬರುತ್ತೆ. ಈಗ ಬಿಸಿ ಇದ್ದಾಗ ಮಾತ್ರ, ತಣ್ಣಗಾದರೆ ಉಂಡೆ ಕಟ್ಟೋಕ್ಕೆ ಆಗೋದಿಲ್ಲ. ನೋಡಿ, ಈ ರೀತಿ ನಿಧಾನಕ್ಕೆ, ಗಟ್ಟಿಯಾಗಿ ಕೂಡ ಕಟ್ಟಕ್ಕೆ ಹೋಗಬೇಡಿ, ನಿಧಾನಕ್ಕೆ ಪ್ರೆಸ್ ಮಾಡಿದ್ರೆ ಸಾಕು, ಉಂಡೆ ರೆಡಿ ಆಗುತ್ತೆ. ಒಂದ್ಸಲಿ ಉಂಡೆ ಕಟ್ಟಿದ್ಮೇಲೆ ಯಾವುದೇ ಕಾರಣಕ್ಕೂ ಆಮೇಲೆ ಬ್ರೇಕ್ ಆಗೋದಿಲ್ಲ. ನೋಡಿ, ಈ ರೀತಿಯಾಗಿ ಸುಲಭವಾಗಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದು ಸಿಕ್ಕಾಪಟ್ಟೆ ಈಸಿ. ನೀವೇ ಕೂಡ ನೋಡಿದ್ರಿ, 2 ಪದಾರ್ಥಗಳನ್ನ ಯೂಸ್ ಮಾಡಿ ಕೊಬ್ಬರಿ ಲಾಡನ್ನು ನಾನು ಹೇಗೆ ಈಸಿಯಾಗಿ ಮಾಡಿಕೊಂಡೆ ಅಂತ. ನಿಮಗೆ ಈ ಸ್ವೀಟ್ ಡಿಶ್ ಇಷ್ಟ ಆಗಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.